ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಈ ವಿಡಿಯೋದಲ್ಲಿ ಕರಾವಳಿ ಭಾಗದ ಮೀನುಗಾರರ ಜೀವನ ಶೈಲಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಸೊ ಹಾಯ್ ಫ್ರೆಂಡ್ಸ್, ನಾನೀಗ ಒಂದು ಬೋಟಲ್ಲಿದ್ದೀನಿ. ಇವ್ರ ಹೆಸರು ಬಂದು ಮನೋರ್ಜಿತ್ ಅಂತ. ಸೊ ನನಗೆ ಈ ವಿಡಿಯೋ ಮಾಡ್ಲಿಕ್ಕೆ ಇವರೇ ಅವಕಾಶ ಮಾಡಿಕೊಟ್ಟಿದ್ದು. ತುಂಬಾನೇ ಥ್ಯಾಂಕ್ ಯು ನಿಮ್ಗೆ ಫಸ್ಟ್ ಆಫ್ ಆಲ್. ಸೊ ಇವರು ಮನೋರ್ಜಿತ್ ಅಂತ, ಈ ಬೋಟ್ ಓನರು. ಸೊ ಇವರು ಫಿಶರ್ ಮ್ಯಾನ್, ಮೀನ್ ಹಿಡಿತಾರೆ. ಸೊ ಅವ್ರನ್ನೇ ಕೇಳೋಣ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ಸರ್ ನೀವೇ ಹೇಳಿ, ನಿಮ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀರಾ ಮೀನ್ ಹಿಡಿಲಿಕ್ಕೆ ಹೋಗ್ಬೇಕು ಅಂದಾಗ? ಎಷ್ಟು ದಿನ ಹೋಗ್ತೀರಾ, ಎಷ್ಟು ಜನ ಹೋಗ್ತೀರಾ, ಯಾವ ತರ ಅಂತ? ಒಂದ್ ದಿವಸ ಬೋಟ್ ಮೇಲೆ ಹೋಗ್ಬೇಕಾದ್ರೆ ಒಂದು 22ರಿಂದ 26 ಮಂದಿ ತನಕ ಬೇಕಾಗುತ್ತೆ ಸರ್. 26 ಓಕೆ, 25 ಅನ್ಕೊಳ್ಳಿ. 25 ಜನ ಹೋಗ್ತಾರಂತೆ ಸೊ ಮೀನ್ ಹಿಡಿಲಿಕ್ಕೆ. ಹೌದು. ಈಗ ಹೋಗ್ಬೇಕಾದ್ರೆ ಎಲ್ಲ ರೇಷನ್, ಡೀಸೆಲ್, ಐಸ್ ಬೇಕಾಗುತ್ತೆ ಸರ್. ಐಸು, ರೇಷನ್, ಡೀಸೆಲ್ ಮತ್ತೆ ನೀರು ಕುಡಿಲಿಕ್ಕೆ. ಹೌದು, ಅಷ್ಟೆಲ್ಲ ಬೇಕಾಗ್ತದೆ. ಮತ್ತೆ ಈಗ ಸಮುದ್ರಕ್ಕೆ ಹೋದಾಗ ಹೋಗ್ತಾ ಇರ್ಬೇಕಾದ್ರೆ ಇದು ಹೀಗೆ ಮೀನು ತಾನಾರೆ ಹೀಗೆ ಮೇಲೆ ಹೇಳ್ತಿದೆ, ಮೀನು ಎದ್ದು ಕಾಣ್ತಿದೆ. ಆ ಮೀನಿಗೆ ಹೋಗಿ ನಾವು ರೌಂಡ್ ಹಾಕೊಂಡೆ ಬಲೆ ಹಾಕೋದು, ಕವರ್ ರೌಂಡ್ ಹಾಕೊಂಡು ಬಲೆ ಹಾಕಿದಾಗ ಅದು ಒಂದ್ ವೇಳೆ ರೌಂಡ್ ಹಾಕೋ ಟೈಮಿಗೆ ಅದು ಕೆಳಗೆ ಹೋಗ್ತದೆ. ಆವಾಗ ಬಲೆ ಹಾಕ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ. ಅದು ಕೆಳಗಿಂದ ಜಿಗಿದು ಹೋಗ್ತಿದೆ ಸರ್. ಅದರ ನಂತರ ನಾವು ಮತ್ತೆ ಅದೇ ಪುನಃ ತಲೆ ಎತ್ತ ಮೇಲ್ ಬರ್ತಿದೆ. ಆವಾಗ ಸರಿಯಾಗಿ ನೋಡೇ ಬಲಿ ಹಾಕ್ಬೇಕಾಗ್ತದೆ ಅದಕ್ಕೆ. ಇಲ್ಲದ್ರೆ ಮತ್ತೆ ಮೀನ್ ಫೇಲ್ ಆಗ್ತದೆ ಸರ್. ಅದು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ ಆ ಗುಂಪು, ಮತ್ತೆ ಸಿಗಂಗಿಲ್ಲ ನಿಮ್ಗೆ. ಮತ್ತೆ ನೀವು ಬೇರೆ ಗುಂಪು ಹುಡ್ಕೊಂಡು ಹೋಗ್ಬೇಕಾ? ಹೌದೌದು. ಮತ್ತೆ ಅದು ಆ ಗುಂಪನ್ನು ಸರಿಯಾಗಿ ನೋಡ್ಬೇಕು. ಇದು ಎಷ್ಟು ಮೀನ್ ಸಿಗ್ಬಹುದು ಅಂದ್ರೆ ನಾವು ಬುಟ್ಟಿ ಲೆಕ್ಕ ಹೇಳ್ತಾರೆ. ಒಂದು 50 ಬುಟ್ಟಿ, 40 ಬುಟ್ಟಿ, ಹಿಂಗೆ 100 ಬುಟ್ಟಿ. ಅದೇ ಹಿಂಗೆ ಅಂದಾಜು ಕಾಣ್ತಿದೆ. ಅದು ಇಂತ ಇಷ್ಟು ಮೀನ್ ಇದ್ರೆ ಇಷ್ಟು ಅಂದಾಜು ಕಾಣ್ತಿದೆ, ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಗುಂಪು ನೋಡಿದ್ರೆ ಓಕೆ ಇಷ್ಟು ಬುಟ್ಟಿ ಮೀನ್ ಸಿಗ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಹೌದು ಸರ್. ಓಕೆ. ಮತ್ತೆ ಬಲಿನೂ ಆಗ್ಬೇಕಾದ್ರೆ ಇವರು ಇದು ಮಾಸ್ಟರ್ ಮೀನು ಹೊಡುವ ಇವ್ರ. ಹೌದೌದು ನೋಡಿ ಇವ್ರು ಇದಾರಲ್ಲ, ಇವರು ಮೀನ್ ಎಲ್ಲಿದೆ, ಯಾವ ರೀತಿ ಬಲೆ ಹಾಕ್ಬೇಕು ಅನ್ಲಿಕ್ಕೆ ಅವರು ಮಾಸ್ಟರ್ ಅಂತೆ. ನಿಮ್ಮ ಹೆಸರು? ರವಿಕಾಂತ ಡಿ ನಾಯ್ಕ್. ಓಕೆ, ರವಿಕಾಂತ್ ಡಿ ನಾಯ್ಕ್. ಸೊ ಅಂಕೋಲನ್ ಅಂತೆ ಅವ್ರದ್ದು. ಸೊ ಅವರು ಇಲ್ಲಿ ಈ ಬಲೆ ಹಾಕೋದ್ರಲ್ಲಿ ಮಾಸ್ಟರ್ ಅಂತೆ. ನಾವು ಡ್ರೈವಿಂಗ್ ಮಾಡೋರು. ಓಕೆ, ಈ ಬೋಟ್ ನಿಮ್ದೇನಾ? ಹೌದು, ನಮ್ದು ಅಂತ. ಓಕೆ ಓಕೆ ಓಕೆ. ಇದಕ್ಕೂ ರಿಜಿಸ್ಟ್ರೇಷನ್ ಎಲ್ಲ ಇದೆಯಲ್ಲ? ಎಲ್ಲ ಉಂಟು. ಈಗ ಸಮುದ್ರಕ್ಕೆ ಹೋದ್ರೆ ಇವತ್ತು ಸಿಗ್ಬೋದು ಮೀನು, ಲೋಡು ಸಿಗ್ಬೋದು, ಖಾಲಿನೂ ಆಗ್ಬೋದು. ಈಗ ನಮ್ದು 4 ದಿವಸ ಆಯ್ತು ಖಾಲಿ ಬಂದಾಗಿದೆ. ಕೆಲವ್ರದ್ದು ಹೌದು, ಖಾಲಿ ಬಂದಾಯ್ತು. ಒಂದು 20 ಬುಟ್ಟಿ ಮೀನ್ ತಗೊಂಡೆ. 4 ದಿನ ಆಯ್ತು ಖಾಲಿ ಬಂದಾಯ್ತು. ಮತ್ತೆ ಕೆಲವು ಹೋಗ್ತಾರೆ, ಕೆಲವರು ಒಂದೊಂದ್ ದಿವಸ ಬರ್ತಾರೆ. ಈಗ ಇಲ್ಲಿ ಒಂದು 30-40 ಬೋಟ್ ಉಂಟು ತದಡಿಯಲ್ಲಿ. ಈಗ ಎಲ್ಲ ಬೋಟಿಗೆ ಮೀನಲ್ಲ, 3-4 ಬೋಟಿಗೆ ಮೀನು ಉಂಟು. ಆದ್ರೆ ಗೌಜಿ ಏನಾಗ್ತಿದೆ, ಎಲ್ಲ ತದಡಿ ಬಂದ್ರೆ ಮೀನ್ ಬಂಪರ್ ಅಂತ ಹೇಳ್ತಾರೆ. ಹಾಗೆಲ್ಲ ಒಂದ್ 3-4 ಬೋಟಿಗೆ ಅಷ್ಟೇ ಸಿಗ್ತಿದೆ. ಇಲ್ಲಾಂದ್ರೆ 7-8 ಬೋಟಿಗೆ ಅಷ್ಟೇ. ಮಿಕ್ಕಿದೆಲ್ಲ ಎಲ್ಲ ಚಿಲ್ಲರಿ. ಹಿಂಗೆ ಈಗ ಹೋಗಿ ಸುಮ್ಮನೆ ವಾಪಸ್ ಬರ್ತಾರೆ, ಕಡಿಮೆ ಮೀನ್ ಜೊತೆ ವಾಪಸ್. ಹೌದೌದು. ಎಷ್ಟು ದೂರ ಹೋಗ್ತೀರಾ? ನಾವು ಅಂದ್ರೆ ನಮ್ಗೆ ಫಿಶ್ ಪಾಯಿಂಟ್ ಇದೆ ಕಾಣ್ತದೆ, ಫಿಶ್ ಪಾಯಿಂಟ್ ಅಂತ. ಓಕೆ, ಅದು ನೀರಿನ ಇದು ಮ್ಯಾಪ್ ಕಾಣಿಸ್ತದೆ. ಓಕೆ, ಅದು ನೀರಿಂದ ಇದು ಕಾಣಿಸ್ತಿದೆ. ಓಕೆ, ಅಂದ್ರೆ ನೀರಲ್ಲಿರೋ ಫಿಶ್ ಕಾಣುತ್ತಾ? ಫಿಶ್ ಕಾಣ್ತಿದೆ. ಹಾಗೆ ಹೀಗೆ ಗುಡ್ಡ ಆಗಿ ಕಾಣ್ತಿದೆ ಸರ್. ಅದು ಓಕೆ, ಕೆಂಪದಾಗಿ ಕಾಣ್ತಿದೆ. ಓಕೆ, ಈಗ ಸ್ವಲ್ಪ ನೀರು ಕಡಿಮೆ. 3.75 ಅಂದ್ರೆ 4.4 ಮೀಟರ್ ಉಂಟದು. ಎಷ್ಟು? 4.5 ಅಲ್ಲ, 3.75 ಅಂದ್ರೆ 4 ಅಲ್ಲ, 4 ಮೀಟರ್. ಓಕೆ, ಹೌದು. ಎಷ್ಟು ನೀರುಂಟು ಇಲ್ಲಿ ಹೀಗೆ ನಿಂತ ಸ್ಥಳದಲ್ಲಿ. ಹೌದೌದು. ಹೊರಗೆ ಹೋದ ಪಾಯಿಂಟ್ ಕಾಣಿಸ್ತೇ ಹೋಗ್ತದೆ, ಹೆಚ್ಚು ಏರ್ಸ್ತೆ ಹೋಗ್ತಿದೆ. ಓಕೆ ಓಕೆ. ಇದು ನೀರ್ ಎಷ್ಟು ಡೆಪ್ತ್ ಇದೆ ಅಂತ ತೋರ್ಸತ್ತಲ್ಲ, ಡೀಪ್ ಎಷ್ಟಿದೆ ಅನ್ನೋ ತೋರ್ಸತ್ತಾ? ಓಕೆ, 60 ಮೀಟರ್ ತನಕ ಹೋಗ್ತಾರೆ ನಾವು.
ಇಲ್ಲಿಂದ 60 ಮೀಟರ್ ಆಳ ಇರೋ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಹಂಗ 60-70 ಮೀಟರ್ ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಅದು ಈ ಮೇಲಿನ ಕಿಲೋಮೀಟರ್ ಅದು ಸರಿ ಸಿಗೋದಿಲ್ಲಲ್ಲ. ಸೊ ನೀವು ಇದು ನೋಡ್ಕೋತೀರಾ, ಸೊ ನಿಮಗೆ ಕಿಲೋಮೀಟರ್ ಲೆಕ್ಕ ಅಲ್ಲ, ನೀರ್ ಆಳ ಎಷ್ಟಿದೆ ಅಂತ ನೋಡ್ಕೊಂಡು ಹೋಗ್ತೀರಾ. ಇದು GPS ಅಂತ ಅದು ಗೊತ್ತುಂಟು ಸರ್? ಗೊತ್ತು. ಅದ್ರ ಮೂಲಕವಾಗಿ ಗೊತ್ತಾಗ್ತಿದೆ ನಮ್ಗೆ ಏನಾದ್ರೂ ಹೋಗುದು. ಇಲ್ಲಿ 2 ಇನ್ಸ್ಟ್ರೂಮೆಂಟ್ ಇದೆ, ಒಂದು ಫಿಶ್ ಪಾಯಿಂಟರ್ ಮತ್ತೆ ಇನ್ನೊಂದು GPS. ಅದು ಈ ಫಿಶ್ ಪಾಯಿಂಟರ್ ಬಂದು ನೀರು ಎಷ್ಟು ಆಳ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನೀರಿನ ಮೇಲೆ ಬೋಟ್ ಇದ್ರೆ ಆ ಬೋಟ್ ಇಂದ ದಳ ಎಷ್ಟು ಆಳ ಇದೆ ಅನ್ನೋದು ಗೊತ್ತಾಗುತ್ತಂತೆ. ಅಂಡ್ ದೆನ್ ಇನ್ನೊಂದು GPS, ಅದು ನಾರ್ಮಲ್ ಆಗಿ ಎಲ್ಲಿದೀವಿ ಅಂತ ಲೊಕೇಟ್ ಮಾಡ್ಲಿಕ್ಕೆ. ಸೊ ಹೇಳಿ ಮತ್ತೆ ಸರ್, ಮತ್ತೆ ಇದು ಬಲಿ ಹಾಕೋದು ಹೆಂಗಂತ ಅಂದ್ರೆ ಹೊರಗಡೆ ಗೊತ್ತಾಗ್ಬಿಟ್ಟಿದೆ ನೋಡಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಕೆಳಗಡೆ ಇದೊಂದು ಬಲೆ ಅದೊಂದು ಬಲೆ ಇದೆ. ಅಂಡ್ ದೆನ್ ಹಿಂದಗಡೆ ಒಂದು ಸಣ್ಣದೊಂದು ದೋಣಿ ಇದೆ. ಇದು ಈ ಬಲೆನ ಆ ದೋಣಿಗೆ ಕೊಡ್ತಾರೆ, ಆ ದೋಣಿಯಲ್ಲಿರೋರು ಒಬ್ರು ಕೊಡ್ತಾರೆ. ಈ ಬೋಟ್ ಒಂದು ಪಾಯಿಂಟ್ ಅಲ್ಲಿ ಇದ್ದಾಗ ಆ ದೋಣಿ ಮೀನ್ ಎಲ್ಲಿರುತ್ತೋ ನೋಡ್ಕೊಂಡು ಸುತ್ತು ಒಂದು ರೌಂಡ್ ಹಾಕೊಂಡು ಬರುತ್ತೆ. ಈ ಬಲೆನ ಬಿಟ್ಕೊಂಡು ಆ ಬೋಟಿಗೆ ಬರುತ್ತೆ. ಆ ದೋಣಿ ಫುಲ್ ಒಂದು ರೌಂಡ್ ಹಾಕೊಂಡು ಮತ್ತೆ ಬೋಟಿಗೆ ಬರುತ್ತೆ. ಅದಾದ್ಮೇಲಿಂದ ಲಿಫ್ಟ್ ಮಾಡ್ತೀರಾ ಇದರಲ್ಲಿ? ಓಕೆ, ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಆ ಥರ ಕಟ್ಬಿಟ್ಟು ನೀಟಾಗಿ ಪುಲ್ ಮಾಡ್ತಾರೆ. ಅದು ವರ್ಕ್ ಆಗುತ್ತಾ? ಓಕೆ, ನೀವು ನೋಡ್ತಿದ್ದೀರಲ್ಲ, ಆ ಥರ ಮಿಷಿನ್ ಕನೆಕ್ಟ್ ಮಾಡಿಬಿಟ್ಟು ನೀಟಾಗಿ ಪುಲ್ ಮಾಡಿಬಿಡ್ತಾರೆ. ಆಗ ರೌಂಡ್ ಫುಲ್ಲು ಬಂದ್ಬಿಡುತ್ತೆ ಮೇಲೆ. ಎರಡು ಸೈಡಿಂದ ಇದೇ ತರ ಮಾಡ್ತಾರೆ. ಓಕೆ. ಅದಾದ್ಮೇಲೆ ತಂದಿದ್ದ ಮೀನೆಲ್ಲ ಬಲೆಯಿಂದ ಬಿಡಿಸಿ ಇದರಲ್ಲಿ ಹಾಕ್ತಿರಲ್ಲ. ಇದಕ್ಕೆ ಅದಕ್ಕೆ ಅಲ್ಲಿ ಕಲೆಕ್ಷನ್ ಉಂಟು ಇನ್ನೊಂದು ಇದು. ಓಕೆ, ಇದು ನೀವು ನೋಡ್ತಿದ್ದೀರಲ್ಲ, ಇದು ಮೀನನ್ನ ಸ್ಟೋರ್ ಮಾಡಲಿಕ್ಕೆ ಅಂಥವು. ಈಗ ಇಂಥವು ಎಷ್ಟಿದೆ ಇಲ್ಲಿ? 1 2 3 6 ಇದೆ ನೋಡಿ. ಈ ಥರದ ಸ್ಟೋರೇಜ್ ಸಿಸ್ಟಮು ಒಂದು 6 ಇದೆ. ನೀವು ನೋಡ್ತಿದ್ದೀರಲ್ಲ, ನೀರು ಸ್ನಾನ ಮಾಡ್ಲಿಕ್ಕೆ. ಓಕೆ, ನೀವೆಲ್ಲಿ ಸ್ಟೋರ್ ಮಾಡ್ತೀವಿ ಕುಡಿಲಿಕ್ಕೆ ನೀರು? ಓಕೆ, ಕೆಳಗಡೆ ಇನ್ನೊಂದು ಇದೆಯಂತೆ ಕುಡಿಲಿಕ್ಕೆ ನೀರು. ಸೊ ಇದು ಸ್ನಾನಕ್ಕೆ ನೀರಂತೆ. ಅಂಡ್ ದೆನ್ ಇದು ಫಿಶ್ನ ಸ್ಟೋರ್ ಮಾಡ್ಕೊಳ್ಲಿಕ್ಕೆ. ನೋಡಿ ಇದೇ ಥರ 1 2 3 ಅಂಡ್ ದೆನ್ ಅಲ್ಲೊಂದಿದೆ 4, ಇಲ್ಲೊಂದಿದೆ 5, ಮತ್ತೆ ಅಲ್ಲೊಂದಿದೆ 6 ಇದೆ. ಯಾವ್ದ್ರಲ್ಲಿ? ಓಕೆ, ಅಲ್ಲಿ ಮುಂದೆದ್ರಲ್ಲಿರೋದು ಐಸ್ ಅಂತೆ. ಅಷ್ಟು ಇಡ್ಸುತ್ತೆ ಅದರಲ್ಲಿ, 7 ರಿಂದ 8 ಟನ್ ಐಸ್ ಇಡ್ಸುತ್ತಂತೆ ಅದರಲ್ಲಿ. ಸೊ ಅದ್ರಲ್ಲಿ ಐಸ್ ಹಾಕೊಂಡು ಹೋಗ್ತಾರೆ. ಫಿಶ್ ಹಾಕಿಂತ ಮುಂಚೆ ಐಸ್ ಹಾಕ್ತೀರಾ? ಓಕೆ, ಫಿಶ್ ಹಾಕಿ ಐಸ್ ಹಾಕಿ ಮತ್ತೆ ಫಿಶ್ ಹಾಕೋದು ಐಸ್ ಹಾಕೋದಾ? ಆ ಥರ ಲೆವೆಲ್ ಆಗಿ ಮಾಡ್ತಾರಂತೆ. ಅಂಡ್ ದೆನ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಇವರ ಅಡುಗೆ ಮನೆ. ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂತಾರೆ. ಎಲ್ಲ ರೇಷನ್ ಒಳಗಡೆ ಸ್ಟೋರ್ ಮಾಡ್ತಾರೆ. ಸೊ ಒಳಗಡೆ ಇಳಿದು ಹೋಗೋಣ. ಚೆನ್ನಾಗಿದೆ. ಇದೆಷ್ಟು ತೂಕ ಇರುತ್ತೆ ಬೋಟ್ ಫುಲ್ಲು ನೀವೆಲ್ಲ ಸ್ಟೋರ್ ಮಾಡಿದ್ರೆ? ತೂಕ ಸುಮಾರು ಇರುತ್ತಲ್ಲ. ಓಕೆ, ನೀವು ನೋಡ್ತಿದ್ದೀರಲ್ಲ, ಇದು ಇಂಜಿನ್ನು. ಇಂಜಿನ್ ಕೆಪಾಸಿಟಿ ಏನು ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲಲ್ಲ. ಬೆಂಗಳೂರಲ್ಲಿ ಇಷ್ಟು ಜಾಗ ಸಿಕ್ಕಿದ್ರೆ 1 BHK ಮನೆ ಕಟ್ತಾರೆ, ಅಷ್ಟು ಜಾಗ ಇದೆ. ನೀವು ನೋಡ್ತಿದ್ದೀರಲ್ಲ, ಇದು ಬೋಟು ಒಳಗಡೆಯಿಂದ ಇಷ್ಟು ದೊಡ್ಡ ಬೋಟ್ ಇದೆ. ಬಟ್ ನೋಡ್ಲಿಕ್ಕೆ ಮಾತ್ರ ಚಿಕ್ಕದಾಗಿ ಕಾಣುತ್ತೆ. ಇದು ಇಂಜಿನ್ ಕಂಪಾರ್ಟ್ಮೆಂಟು. ಇದಾ ಸ್ವೀಟ್ ವಾಟರ್ಗೆ ನೋಡಿ, ಇದೆರಡು ಇಲ್ಲಿ ಕ್ಯಾನ್ ಕಾಣ್ತಿದೆಯಲ್ಲ, ಇದರಲ್ಲಿ ಫುಲ್ಲು ಸ್ವೀಟ್ ವಾಟರ್ ಕುಡಿಲಿಕ್ಕೆ ನೀರು ತಗೊಂಡು ಹೋಗ್ತಾರಂತೆ. 4 ಇದೆ ಅಲ್ಲ, 4ರಲ್ಲೂ ನೀರು ತಗೊಂಡು ಹೋಗೋದೆಯಾ? ನೋಡಿ, ಅಲ್ಲೆರಡಿದೆ ಅಂಡ್ ದೆನ್ ಈ ಕಡೆ 2 ಇದೆ. ಈ 2ರಲ್ಲೂ ಸ್ವೀಟ್ ವಾಟರ್ ತುಂಬ್ಕೊಂಡೋದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 4 ದಿನ 5 ದಿನಕ್ಕೆ ಆರಾಮಾಗಿ ಬರುತ್ತಲ್ಲ, 1 ವಾರ ಬರುತ್ತಂತೆ ಅವರಿಗೆ. ನೋಡ್ತಿದ್ದೀರಲ್ಲ, ಇದು ಇಂಜಿನ್ನು. ಆ ಕಡೆ ಈ ಕಡೆ ವಾಟರ್ ಸ್ಟೋರ್ ಮಾಡಲಿಕ್ಕೆ ಸ್ಟೋರೇಜು. ಆ್ಯಂಡ್ ದೆನ್ ಇಲ್ಲಿ 3 ಮೋಟರ್ ಇದೆ. ಒಂದು ಇದು ಬಂದು ಇಂಜಿನ್ಗೆ ವಾಟರ್ ಸಪ್ಲೈ ಮಾಡಲಿಕ್ಕೆ. ಆ್ಯಂಡ್ ದೆನ್ ಈ ಮೋಟರ್ ಬಂದು ಮೇಲ್ಗಡೆ ಆ ಬಲೆನ ಪುಲ್ ಮಾಡಲಿಕ್ಕೆ ಇಂಜಿನ್ಗೆ ಕನೆಕ್ಟ್ ಆಗಿದೆ, ಈ ಮೋಟರ್ ಕೂಡ. ಆ್ಯಂಡ್ ದೆನ್ ಆ ಕಡೆ ಇನ್ನೊಂದು ಮೋಟರ್ ಇದೆ, ನೀವಲ್ಲಿ ನೋಡ್ತಿದ್ದೀರಲ್ಲ, ಇನ್ನೊಂದು ಮೋಟರ್ ಇದೆ. ಇದು ಇಲ್ಲಿ ಫ್ಯಾನ್ ಶಾಫ್ಟಿಂದ ಒಳಗಡೆಗೆ ನೀರು ಬರುತ್ತಂತೆ. ಸೊ ಆ ನೀರನ್ನೆಲ್ಲ ಹೊರಗಡೆ ಹಾಕ್ಲಿಕ್ಕೆ ಇಲ್ಲಿ ಇನ್ನೊಂದು ಮೋಟರು. ಸೊ ಈ 3 ಮೋಟರ್ ಇಂಜಿನ್ಗೆ ಕನೆಕ್ಟ್ ಆಗಿದೆ. ಮೈನ್ ಇಂಜಿನ್ ನಿಮಗೆ ಇಲ್ಲಿದೆ. ಬಟ್ ತುಂಬಾ ಚೆನ್ನಾಗಿದೆ. ಇಷ್ಟು ದೊಡ್ಡದಾಗಿರುತ್ತೆ ಅಂತ ನಾನಂತೂ ಊಹೆ ಮಾಡ್ಕೊಂಡಿದ್ದಿಲ್ಲ. ಹೊರಗಡೆಯಿಂದ ನೋಡಲಿಕ್ಕೆ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಅಂತಂದರೆ ಈ ಬೋಟು ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಬಟ್ ಒಳಗಡೆ ಮಾತ್ರ ಇಷ್ಟಿದೆ.
ಸೊ ಇದು ಇವರ ಸಿಸ್ಟಮ್. ಮೇಲೆ ಹತ್ತೋಗೋಣ. ನೋಡ್ತಿದ್ದೀರಲ್ಲ ವಾಟರ್ ಕ್ಯಾನ್ಸು, ಈ 4 ಕ್ಯಾನಲ್ಲಿ ತುಂಬ ಸ್ವೀಟ್ ವಾಟರ್ ತೊಗೊಂಡೋಗ್ತಾರಂತೆ. ಬರ್ತಿದ್ದಾರೆ ಇವರು. ಡೀಸೆಲ್ ಟ್ಯಾಂಕ್ ಓಕೆ, ಇಲ್ಲಿ ನೋಡ್ತಿದ್ದೀರಲ್ಲ ಇದು ಡೀಸೆಲ್ ಟ್ಯಾಂಕ್. 4,000 ಆಗುತ್ತೆ ಒಂದೊಂದು ಟ್ಯಾಂಕ್. 7 ಟ್ಯಾಂಕ್ ಉಂಟು, ಈ ಕಡೆ ಒಂದು ಆ ಕಡೆ ಉಂಟು. ಓಕೆ, 3-4 ಸಾವಿರ ಒಂದಕ್ಕೆ ಇಡಿಸುತ್ತೆ. ಓಕೆ ಓಕೆ. ಫುಲ್ ಮಾಡ್ಕೊಂಡು ಹೋಗ್ಬೇಕಾ? ಒಂದು ವಾರ ಹೋಗ್ತೀನಿ ಅಂದರೆ? ಅಲ್ಲ, ಫುಲ್ ಅಂದರೆ 1,500 ಬೇಕಾಗ್ತದೆ ಒಂದು ವಾರಕ್ಕೆ. ಒಂದು ವಾರಕ್ಕೆ 1,500 ಲೀಟರ್ ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಅವ್ರು ಹೇಳ್ತಿದ್ದಾರೆ ಒಂದು ವಾರಕ್ಕೆ 1,500 ಲೀಟರ್ ಡೀಸೆಲ್ ಅಲ್ಲ, ಡೀಸೆಲ್ ಬೇಕಾಗುತ್ತಂತೆ. ಬಟ್ ಇದ್ರ ಕೆಪಾಸಿಟಿ ಈ ಕಡೆ ಒಂದು 3,000 ಇಡಿಸುತ್ತೆ, ಆ ಕಡೆ ಟ್ಯಾಂಕ್ ಒಂದು 3,000, 2 ಟ್ಯಾಂಕ್ ಇದೆಯಂತೆ ಡೀಸೆಲ್ ಟ್ಯಾಂಕು. ಸೊ ಇಷ್ಟು ಈ ಬೋಟ್ ಕೆಳಗಡೆ ಇರೋ ಸೆಟಪ್. ವಾಟರ್ ಸ್ಟೋರ್ ಮಾಡಲಿಕ್ಕೆ, ಡೀಸೆಲ್ ಸ್ಟೋರ್ ಮಾಡಲಿಕ್ಕೆ, ಆ್ಯಂಡ್ ದೆನ್ ಮೈನ್ ಇಂಜಿನ್ ಕಂಪಾರ್ಟ್ಮೆಂಟ್. ಸೊ ನೋಡಿದ್ರಲ್ಲ ಬೋಟ್ ಒಳಗಡೆ ಹೇಗಿರುತ್ತೆ ಅಂತ. ಸೊ ಮೇಲೆ ಎತ್ತಿ ಹೋಗೋಣ, ಇನ್ನೊಂದು ಸ್ವಲ್ಪ ಮಾತಾಡೋಣ ಇದ್ರ ಬಗ್ಗೆ. ಬಟ್ ನನಗಂತೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸು, ಸೂಪರಾಗಿ ಅನ್ನಿಸ್ತು ಇವ್ರ ಹತ್ರ ಮಾತಾಡಿ. ಇನ್ನೂ ಮಾತಾಡೋಣ, ಮೇಲೆ ಕರೀತಿದ್ದಾರೆ, ಏನಿದೆ ಅಂತ ಅವರೇ ತೋರಿಸ್ತಿದ್ದಾರೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ವೈರ್ಲೆಸ್ ಸಿಸ್ಟಮ್, ವಾಕಿ ಟಾಕಿ ಥರ. ವೆದರ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಇದರಲ್ಲಿ ಇವ್ರಿಗೆ ಗೊತ್ತಾಗುತ್ತೆ. ಇದು ಯಾವಾಗಲೂ ಆನಲ್ಲೇ ಇರುತ್ತೆ. ವೆದರ್ ರಿಲೇಟೆಡ್ ಇನ್ಫಾರ್ಮೇಷನ್ ಇವರು ಇದರಿಂದ ಕೇಳಿಕೊಂಡು ಸಮುದ್ರದಲ್ಲೇ ಇರೋದಾ, ದಡಕ್ಕೆ ಹೋಗ್ಬಿಡೋದು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಆ್ಯಂಡ್ ದೆನ್ ಫ್ರೀಕ್ವೆನ್ಸಿ ಸೆಟ್ ಮಾಡಿಕೊಂಡು ಇದೇ ಥರ ಬೇರೆ ಬೋಟಲ್ಲಿ ಇರೋರ ಹತ್ರನೂ ಇವರು ಮಾತಾಡ್ಬೋದು. ನೀವು ನೋಡ್ತಿದ್ದೀರಲ್ಲ, ಇದು ಸ್ಟೇರಿಂಗು, ಅದು ವೈರ್ಲೆಸ್ ಸಿಸ್ಟಮ್, ನ್ಯೂಸ್ ಕೇಳಲಿಕ್ಕೆ, ಲಿವರ್ಸ್, ಆ್ಯಂಡ್ ದೆನ್ ಅದು 2 ಇನ್ಸ್ಟ್ರೂಮೆಂಟ್ಸ್, ಒಂದು ಫಿಶ್ ಪಾಯಿಂಟರ್, ಇನ್ನೊಂದು GPS. ಆ್ಯಂಡ್ ದೆನ್ ಈ ಕಡೆ ನೋಡ್ತೀರಾ ಕುತ್ಕೊಳ್ಲಿಕ್ಕೆ, ಇಲ್ಲಿರೋ ಒಂದು 7-8 ಜನ ಕುತ್ಕೊಬೋದಿಲ್ಲ ಆರಾಮಾಗಿ ಕ್ಯಾಬಿನಲ್ಲೇ. ಗೇರ್ ಲಿವರ್ಸ್ 2, ಇದು ಫಾರ್ವರ್ಡ್ ಗೇರು, ಇದು ನ್ಯೂಟ್ರಲ್ಲು, ಹಿಂದಕ್ಕಂದರೆ ರಿವರ್ಸ್ ಗೇರು, ಆ್ಯಂಡ್ ದೆನ್ ಇದು ಎಕ್ಸಿಲೇಟರು. ನಮಗೆ ನಮ್ಮ ಕಾರುಗಳಲ್ಲಿ ಕಾಲಲ್ಲಿ ಇರುತ್ತೆ, ಆ್ಯಂಡ್ ದೆನ್ ಬೈಕ್ಗಳೆಲ್ಲ ತಿರುಗಿಸೋದಿರುತ್ತೆ. ಇಲ್ಲಿ ಜಸ್ಟ್ ಲಿವರ್ ಅಷ್ಟೇ ಎಕ್ಸಿಲೇಟರು. ಮುಂದಕ್ಕಂದರೆ ಸ್ಟಾರ್ಟ್ ಆಗುತ್ತಂತೆ. ನೋಡಿ, ಸೌಂಡ್ ಕೇಳಿಸ್ಕೊಂಡ್ರಲ್ಲ ಆ ಥರ ಇದೆ. ಸೊ ಇದು ಎಕ್ಸಿಲೇಟರ್.
ನೋಡಿದ್ರಲ್ಲ ನಮ್ಮ ಈ ಮನೋರ್ಜಿತ್ ಅವರ ಲೈಫ್ ಸ್ಟೈಲ್ ಮತ್ತು ಅವ್ರ ಬೋಟು ಅವ್ರು ಯಾವ ರೀತಿ ಫಿಶ್ ಹಿಡಿಲಿಕ್ಕೆ ಹೋಗ್ತಾರೆ ಅಂತ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಮಾತ್ರ. ತುಂಬಾ ಹೇಳ್ಕೊಟ್ರು ನನಗೆ, ಈ ಥರ ಎಲ್ಲ ಮಾಡ್ತೀವಿ, ಈ ಥರ ಮಾಡ್ತೀವಿ, ಈ ಥರ ಹೋಗ್ತೀವಿ ಅಂತ. ಸೊ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಸೊ ಸಿಗೋಣ ಮತ್ತೆ. ನಾನು ಈ ಕಡೆ ಬಂದಾಗ ನಿಮ್ಮನ್ನಂತೂ ಮೀಟ್ ಆಗ್ತಾನೆ ಇರ್ತೀನಿ ಇಲ್ಲಿಗೆ ಬಂದು. ಸೊ ನೋಡಿದ್ರಲ್ಲ ನಮ್ಮ ಕರಾವಳಿ ಭಾಗದ ಮೀನುಗಾರರ ಜೀವನ ಶೈಲಿ. ಮನೆಯವರನ್ನೆಲ್ಲ ಬಿಟ್ಟು ವಾರಗಳ ಕಾಲ ಮೀನು ಹಿಡಿಲಿಕ್ಕೆ ಅಂತ ಸಮುದ್ರಕ್ಕೆ ಹೋಗ್ತಾರೆ. ಕೆಲವೊಮ್ಮೆ ವಾರಗಳು ಸಮುದ್ರದಲ್ಲೇ ಕಳೆದ್ರೂ ಮೀನು ಸಿಗದೆ ವಾಪಸ್ ಆಗಬೇಕಾಗಿ ಸಹ ಬರುತ್ತೆ. ಮೀನು ಸಿಕ್ಕರೆ ಎಷ್ಟು ಲಾಭ ಇದೆಯೋ ಅದೇ ಮೀನು ಸಿಗಲಿಲ್ಲ ಅಂತಂದರೆ ಅಷ್ಟೇ ನಷ್ಟ ಕೂಡ ಇದೆ ಈ ಮೀನುಗಾರಿಕೆಯಲ್ಲಿ. ಆ್ಯಂಡ್ ಮೀನು ಹಿಡಿಲಿಕ್ಕೆ ಅಂತ ಸಮುದ್ರಕ್ಕೆ ಹೊರಟ್ರೆ ಅವರಿಗೆ ಎದುರಾಗುವಂಥ ಸವಾಲುಗಳು ನೂರಾರು. ಈ ಸವಾಲುಗಳನ್ನೆಲ್ಲ ಮೆಟ್ಟು ನಿಂತು ಈ ಮೀನುಗಾರಿಕೆಯಲ್ಲಿ ಜೀವನ ರೂಪಿಸ್ಕೊಂಡಿರೋರು ಇವರೆಲ್ಲ. ಸೊ ಈ ವಿಡಿಯೋನ ಈ ಎಲ್ಲ ಮೀನುಗಾರರಿಗೋಸ್ಕರ ಡೆಡಿಕೇಟ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.